ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಒಂದು ಬೌಲ್ ತಗೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಹಾಕಿ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಬೇಕು. ಈ ನೀರಿಗೆ ನಾನು 1 ಕಪ್ಪು ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ಹಾಕಿ ಇದಕ್ಕೆ ನಾನು ಒಂದು 3 ಸ್ಪೂನು ಬಿಸಿ ತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಡಬೇಕು. ಇದನ್ನು ಒಂದು 5 ನಿಮಿಷ ನೆನೆಯೋಕ್ಕೆ ಇಡಬೇಕು. ಈಗ ಬೋನ್ಲೆಸ್ ಚಿಕನನ್ನು 1 ಪೀಸ್ ತೊಗೊಂಡಿದ್ದೀನಿ. ನಾನು ಈಗ ಜಾಸ್ತಿ ಮಾಡಲ್ಲ, ಒಂದು 4ರಿಂದ 5 ಮಾಡೋದಷ್ಟೇ. ನಿಮಗೆ ಜಾಸ್ತಿ ಮಾಡೋದಾದರೆ ಇದಕ್ಕೆ ಜಾಸ್ತಿ ತೊಗೋಬೇಕು. ಇದನ್ನು ತಗೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಬೇಕು. ಇದನ್ನು ನುಣ್ಣಗೆ ಪೇಸ್ಟ್ ಏನು ಮಾಡೋದು ಬೇಡ, ಇದನ್ನು ತರಿಯಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಇದು ಇಷ್ಟು ಹದಕ್ಕೆ ಆದರೆ ಸಾಕು. ಇಷ್ಟು ಗ್ರೈಂಡ್ ಮಾಡಿ ಇದನ್ನು ಇಟ್ಕೋಬೇಕು. ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ಪ್ಯಾನ್ ಇಟ್ಟು ಈ ಪ್ಯಾನಿಗೆ ಒಂದು 3 ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕಬೇಕು. ಹಾಕಿ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿನ ಹಾಕಿ ಅದನ್ನು ಫ್ರೈ ಮಾಡಬೇಕು. ನಾನೀಗ ಒಂದು 4 ಮಾಡೋ ಕ್ವಾಂಟಿಟಿಲಿ ಹೇಳ್ತಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಇದ್ರ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಇದನ್ನು ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದು ಹೀಗೆ ಫ್ರೈ ಆಗ್ತಿರುವಾಗನೇ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಹಾಕಬೇಕು. ಇದು ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಚಿಕನ್ನ ಹಾಕಬೇಕು. ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಹೀಗೆ ಬೇಯ್ತಿರುವಾಗಲೇ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡ್ರನ್ನ ಹಾಕಬೇಕು. ಇದಕ್ಕೆ ನಾವು ಧನಿಯಾ ಪೌಡ್ರು 2 ಸ್ಪೂನು ಮತ್ತು ಗರಂ ಮಸಾಲ 1 ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಮತ್ತು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಮತ್ತು ಪೆಪ್ಪರ್ ಪೌಡ್ರು ಒಂದು 1/2 ಟೀ ಸ್ಪೂನ್ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚಿಕನ್ಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಇಡಬೇಕು. ಇದು ಬೇಯ್ತಿರುವಾಗಲೇ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡ್ರನ್ನ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತು ಬೇಯಬೇಕು. ಬೆಂದ ಮೇಲೆ ಇದರ ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಅದನ್ನು ಸಹ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಇಡಬೇಕು. ಇಲ್ಲಿ ತಣ್ಣಗಾಗ್ತಾ ಇರಲಿ. ಇವಾಗ ನಾವು ಒಂದು ಬೌಲ್ ತಗೊಂಡು ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು. ಹಾಕಿ ಇದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಈ ಹದಕ್ಕೆ ಇರಬೇಕು. ಇಷ್ಟ ಆದರೆ ಸಾಕು. ಈಗ ನಾವು ನೆನೆದ ಹಿಟ್ಟನ್ನು ತಗೊಂಡು ಅದನ್ನು ಈ ಥರ ನಾದ್ಕೋಬೇಕು. ಅದನ್ನು ಹೀಗೆ ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಇದು ಎಷ್ಟು ದೊಡ್ಡ ಆಗುತ್ತೆ ನೋಡಿ ಅಷ್ಟು ದೊಡ್ಡಕ್ಕೆ ಲಟ್ಟಿಸ್ಕೋಬೇಕು. ಹೀಗೆ ಲಟ್ಟಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಮಾಡಿಟ್ಟ ಮೈದಾ ಹಿಟ್ಟು ಮತ್ತು ತುಪ್ಪದ ಮಿಶ್ರಣವನ್ನು ಹೀಗೆ ಹಚ್ಚಬೇಕು. ಹಚ್ಚಿ ಇದಕ್ಕೆ ಮೇಲೆ ಮೈದಾ ಹಿಟ್ಟನ್ನು ಹೀಗೆ ಉದುರಿಸ್ಬೇಕು. ಇದನ್ನು ಈ ಥರ ರೋಲ್ ಮಾಡಬೇಕು. ಹೀಗೆ ರೋಲ್ ಮಾಡಿ ಇದನ್ನು ಚೆನ್ನಾಗಿ ಒಂದ್ಸತಿ ಈ ಥರ ಪ್ರೆಸ್ ಮಾಡಬೇಕು. ಮಾಡಿ ಇದನ್ನು ಸಣ್ಣ ಸಣ್ಣ ಉಂಡೆಯನ್ನಾಗಿ ಹೀಗೆ ಕಟ್ ಮಾಡಬೇಕು. ಇದು ನೀವು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಬೋದು, ಸಣ್ಣದು ಬೇಕಾದರೆ ಸಣ್ಣದು ಮಾಡ್ಬೋದು. ನಾನು ಈ ಹದಕ್ಕೆ ಮಾಡಿದ್ದೀನಿ. ಇದನ್ನು ಹೀಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಎಲ್ಲದನ್ನು ತೆಗೆದಿಡಬೇಕು. ಈಗ ಮಾಡಿಟ್ಟ ಉಂಡೆಯಲ್ಲಿ ಒಂದನ್ನು ತೆಗೆದು ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಇದನ್ನು ಈ ಥರ ಲಟ್ಟಿಸ್ಕೋಬೇಕು. ಇದು ತುಂಬ ದೊಡ್ಡಕ್ಕೆ ಲಟ್ಟಿಸ್ಕೋಬಾರ್ದು. ಇದು ಪೂರಿ ಆಕಾರಕ್ಕೆ ಇದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಇದಕ್ಕೆ ನಾವು ಮಾಡಿಟ್ಟ ತುಪ್ಪ ಮತ್ತು ಮೈದಾ ಹಿಟ್ಟಿನ ಮಿಶ್ರಣವನ್ನು ಇದರ ಮೇಲೆ ಹೀಗೆ ಹಚ್ಚಬೇಕು. ಹಚ್ಚಿ ಇದಕ್ಕೆ ನಾವು ಒಣ ಮೈದಾ ಹಿಟ್ಟನ್ನು ಹೀಗೆ ಉದುರಿಸ್ಬೇಕು. ಹೀಗೆ ಹಾಕಿ ಇದನ್ನು ಸಹ ಈ ಥರ ರೋಲ್ ಮಾಡಬೇಕು. ಹೀಗೆ ರೋಲ್ ಮಾಡಿ ಇದನ್ನು ಮತ್ತೆ ಈ ಥರ ಸಣ್ಣ ಉಂಡೆನ ಮಾಡಬೇಕು. ಹೀಗೆ ಉಂಡೆನ ಮಾಡಿ ಇದನ್ನು ಮತ್ತೆ ಲಟ್ಟಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಒಣ ಮೈದಾ ಹಿಟ್ಟನ್ನು ಹಾಕಿ ಇದನ್ನು ಮತ್ತೆ ಲಟ್ಟಿಸ್ಕೋಬೇಕು. ಇದನ್ನು ತುಂಬ ದೊಡ್ಡದೇನು ಮಾಡೋದು ಬೇಡ, ಒಂದು ಪೂರಿ ಗಾತ್ರಕ್ಕೆ ಮಾಡಿ ಇಟ್ಟರೆ ಸಾಕು.
ಹೀಗೆ ಎಲ್ಲ ಮೈದಾ ಉಂಡೆಗಳಿಂದ ಈ ಥರ ಪೂರಿ ಥರ ಲಟ್ಟಿಸಿ ಇಡಬೇಕು. ಈಗ ಹೀಗೆ ಲಟ್ಟಿಸಿಟ್ಟ ಈ ಪೂರಿಗೆ ನಾವು ತಣ್ಣಗಾಗಕ್ಕೆ ಇಟ್ಟ ಆ ಮಸಾಲೆಯನ್ನು ಒಂದು 2 ಸ್ಪೂನು ಹಾಕಬೇಕು. ಜಾಸ್ತಿ ಹಾಕಿದ್ರೂ ಆಗುತ್ತೆ, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಅದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಇದನ್ನು ಹೀಗೆ ಫೋಲ್ಡ್ ಮಾಡಿ ಈ ಥರ ಪ್ರೆಸ್ ಮಾಡಿ ಇದನ್ನು ತೆಗೆದಿಡಬೇಕು. ಇದನ್ನು ನೋಡಿ ಕೈಯಲ್ಲೇ ಈ ಥರ ಒಂದು ರೌಂಡ್ ಶೇಪಿಗೆ ತರಬೇಕು. ಇದನ್ನು ಲಟ್ಸೋಕ್ಕೆ ಆಗಲ್ಲ, ಇದನ್ನು ಹೀಗೆ ಕೈಯಲ್ಲೇ ಪ್ರೆಸ್ ಮಾಡಿ ಇದನ್ನು ಈ ಥರ ಶೇಪಿಗೆ ತರಬೇಕು. ನೋಡಿ ಇದನ್ನು ಹೀಗೆ ಮಾಡಿದ್ರೆ ಸಾಕು. ಇದು ಇಷ್ಟು ದೊಡ್ಡ ಆದರೆ ಸಾಕು, ಇನ್ನು ತುಂಬ ದೊಡ್ಡದೇನು ಬೇಡ, ಇಷ್ಟ ಆದರೆ ಸಾಕು. ನಿಮಗೆ ಇದು ದೊಡ್ಡದು ಬೇಕಂದರೆ ಈ ಪೂರಿ ಉಂಡೆನ ಸ್ವಲ್ಪ ದೊಡ್ಡದು ತಗೊಂಡ್ರೆ ಆಯಿತು. ಇದನ್ನು ಹೀಗೆ ಎಲ್ಲ ಮಾಡಿ ಇಡಬೇಕು. ನೋಡಿ ಇದರಲ್ಲಿ ಒಂದು 5 ಆಗಿದೆ. ಇದು ಇಷ್ಟನ್ನು ನಾನೀಗ ಫ್ರೈ ಮಾಡ್ತೀನಿ. ಫ್ರೈ ಮಾಡೋಕ್ಕೆ ಈಗ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಬಿಸಿಯಾದ ಎಣ್ಣೆಗೆ ಇದನ್ನು ಒಂದೊಂದನ್ನೇ ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದನ್ನು ಸ್ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಇದು ಫ್ಲೇಮ್ ಜಾಸ್ತಿ ಇಟ್ಟರೆ ಇದು ಬೇಗನೆ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ, ಆದರೆ ಒಳಗೆಲ್ಲ ಸರಿಯಾಗಿ ಬೆಂದಿರಲ್ಲ. ಅದಕ್ಕೆ ಇದನ್ನು ಸ್ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕು. ನೋಡಿ ಈಗ ಇದು ಇಷ್ಟು ಫ್ರೈ ಆಗಿದೆ, ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಆಗಿದೆ. ಇದು ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದೊಂದನ್ನೇ ತೆಗೆದು ಪ್ಲೇಟಲ್ಲಿ ತೆಗೆದಿಡಬೇಕು. ಇದನ್ನು ಪುದೀನ ಚಟ್ನಿಯೊಂದಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಸಂಜೆ ಟೈಮು ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೀನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.